ಹಾಯ್ ಎಲ್ಲರಿಗೂ ನಮಸ್ತೆ. ನಿನ್ನೆ ನಾನು ಮಿನಿ ವ್ಲಾಗ್ನಲ್ಲಿ ಹೇಳಿದ್ದೆ ಹಲಸಿನಕಾಯಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತ. ಆಲ್ರೆಡಿ ಸಂಜೆ ಆಗಿತ್ತು, ಆದ್ದರಿಂದ ಈ ಟೈಮಿಗೆ ಆಗೋ ರೀತಿಯಲ್ಲಿ ಮಾಡೋಣ ಅಂತ. ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಮಗ ಬೇರೆ ಗೋಬಿ ಅಂತ ಹಿಂಸೆ ಇಡ್ತಿದ್ದ. ಅವನಿಗೆ ಇಷ್ಟ ಆಗೋ ರೀತಿಯಲ್ಲಿ ಹಲಸಿನಕಾಯಲ್ಲಿ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರ್ಗೂ ಸಮೇತ ವೆಜ್ ಮೇಲೆ ಲವ್ ಆಗುತ್ತೆ. ಮತ್ತು ವೆಜ್ ತಿನ್ನೋರು ಇನ್ಮೇಲೆ ಕಬಾಬ್ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಇದೇ ರೆಸಿಪಿನ ಟ್ರೈ ಮಾಡ್ಬೋದು. ನಾನು ಮೇಲಿನ ಲೇಯರನ್ನು ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಿನ ದಿಂಡು ತೆಗ್ದು ಸ್ಮಾಲ್ ಪೀಸಲ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಮಸಾಲೆ ಖಾರ ಹತ್ತುವರೆಗೂ ಇದೆಲ್ಲ ಆದಮೇಲೆ 2 ಸರಿ ತೊಳೆದ್ಬಿಟ್ಟು ಇದಕ್ಕೆ 1.5 ಸ್ಪೂನ್ 2 ಸ್ಪೂನಷ್ಟು ಕಾರ್ನ್ಫ್ಲವರು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 1 ಮೊಟ್ಟೆ, 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಇದಕ್ಕೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ರಸಮ್ ಪೌಡ್ರು. 1 ಸ್ಪೂನ್ ರಸಮ್ ಪೌಡ್ರ್ ಹಾಕಿ ಟೇಸ್ಟ್ ಮಾಡಿ ಈ ರೀತಿಯಲ್ಲಿ ಮಾಡಿ ನೋಡಿದ್ರೆ ಇನ್ನೊಂದು ಸತಿ ಇದೇ ಟೇಸ್ಟ್ ಮಾಡಬೇಕು, ರಸಮ್ ಪೌಡ್ರ್ ಹಾಕಿ ಟ್ರೈ ಮಾಡೋಣ ಅಂತ ಎಲ್ಲರೂ ಮಾಡೇ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದಕ್ಕೂ ನೀಟಾಗಿ ಮಸಾಲೆ ಹತ್ತೋ ತನಕ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ತೆಗ್ದಿಟ್ಟಿದ್ದೆ. ಯಾವುದೇ ಮಕ್ಕಳಾದ್ರೂ ಹಲಸಿನಕಾಯಿ ತಿನ್ನೋಕ್ಕೆ ಬೇಯಿಸಿರೋದು ಕೊಟ್ಟರೆ ತಿನ್ನೋದೇ ಇಲ್ಲ. ಎಲ್ಲ ತರಕಾರಿಯಲ್ಲೂ ಅದರದ್ದೇ ಆದ ಬೆನಿಫಿಟ್ಸ್ ನಮ್ಮ ದೇಹಕ್ಕಿದ್ದೇ ಇರುತ್ತದೆ. ಈ ರೀತಿಯಾಗಿ ನಾವು ಹೊಸ ರೀತಿಯಲ್ಲಿ ಟೇಸ್ಟ್ ಮಾಡೋದ್ರಿಂದ ಮಕ್ಕಳಿಗೂ ಈ ಕಡೆಯಿಂದ ಚಿಕನ್ ಥರನೂ ಅನಿಸುತ್ತೆ. ಅದೇ ರೀತಿ ಹಲಸಿನಕಾಯಲ್ಲಿರೋ ಬೆನಿಫಿಟ್ಸು ನಮ್ಮ ಮಕ್ಕಳ ದೇಹಕ್ಕೆ ಹೋಗುತ್ತೆ. ಹಂಗೆ ಸಂಜೆ ಟೈಮ್ ಹೊರಗಡೆ ಸ್ನ್ಯಾಕ್ಸಿಗಿಂತ ಮನೇಲೇ ಏನಾರು ಮಾಡಿಕೊಟ್ವಿ ಅನ್ನೋ ಒಂದು ಸಂತೃಪ್ತಿ ಎಲ್ಲ ತಾಯರಿಗೂ ಇದ್ದೇ ಇರುತ್ತೆ. ನೋಡಿ ಈಗ ತೋರಿಸ್ತಿದ್ದೀನಲ್ಲ, ನಾನು ಎಣ್ಣೆಲಿ ಹಾಕಿ ಎಷ್ಟೇ ಸ್ಪೂನಲ್ಲಿ ಹಿಂಗೆ ಮಾಡಿದ್ರೂ ಯಾವುದೇ ರೀತಿ ಒಂದಕ್ಕೊಂದು ಅಂಟೂ ಇಲ್ಲ. ಆಮೇಲೆ ಅದರಿಂದ ಏನೇ ಬೆಳ್ಳುಳ್ಳಿ ಸಿಪ್ಪೆ ಥರ ಆಗಿರ್ಬೋದು, ಮಸಾಲೆ ಐಟಮ್ಸ್ ಆಗಲಿ ಕೋಟೆಡ ಕ್ಲೀನಾಗಿಲ್ಲ ಅಂದರೆ ತೇಲುತ್ತೆ. ಆ ರೀತಿ ಏನೂ ಆಗಿಲ್ಲ. ಸೂಪರಾಗಿ ಬಂದಿತ್ತು ರಿಸಲ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಹೊಸ ಪ್ರಯತ್ನಕ್ಕೆ ಪ್ಲೀಸ್ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.